ಇವಾಗ ಲೂಯಿ ಬಾಡಿ ಡಿಮೆನ್ಷಿಯಾ ಅಂತ ಒಂದು ಎಂಟಿಟಿ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಇದರಲ್ಲಿ ಯೂಶಲಿ ಏನಾಗುತ್ತೆ ಅಂತಂದರೆ ವಿಜುಯೋಸ್ಪೇಷಿಯಲ್ ಡಿಸೋರಿಯಂಟೇಷನ್ ಅಂತ ಹೇಳ್ತೀವಿ. ಅಂತಂದರೆ ಈ ಮನೆಯಲ್ಲಿ ಓಡಾಡೋಕ್ಕೆ ಬಾತ್ರೂಮ್ ಎಲ್ಲಿದೆ ಅಥವಾ ಅಡುಗೆ ಮನೆ ಎಲ್ಲಿದೆ ಅಥವಾ ರೂಮ್ ಎಲ್ಲಿದೆ ಅಂತ ಕನ್ಫ್ಯೂಸ್ ಆಗೋವಂಥದ್ದು. ಇದಲ್ಲದೆ ಹ್ಯಾಲುಸಿನೇಷನ್ ಆ್ಯಂಡ್ ಡಿಲ್ಯೂಷನ್ಸ್ ಅಂತ ಹೇಳ್ತೀವಿ. ಕನ್ಫ್ಯೂಷನ್ಸ್ ಇರ್ಬೋದು, ಏನಕ್ಕೋ ಏನೋ ಹೇಳುವಂಥದ್ದು ಅಥವಾ ಭಯ ಬೀಳುವಂಥದ್ದು, ಇವೆಲ್ಲ ಬರ್ಬೋದು. ಇದ್ರ ಜೊತೆಗೆ ಓಡಾಡೋದು ತುಂಬ ಸ್ಲೋ ಆಗುವಂಥದ್ದು, ಪುನಃ ಬೀಳುವಂಥದ್ದು, ಅವೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಥರ ಇದ್ದಾಗ ಕೂಡ ನಾವೊಂದು ಸ್ಕ್ಯಾನ್ಗಳನ್ನ ಮಾಡಿಕೊಂಡು ನೋಡಿಕೊಂಡು ಕೆಲವು ಸತಿ ಬೆನ್ನಲ್ಲಿ ನೀರು ತೆಗೆದು ಪರೀಕ್ಷೆ ಮಾಡಿ ಬೇರೆ ಏನಾದ್ರು ಟ್ರೀಟಬಲ್ ಕಾಸ್ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಥೆರಪಿ ಮತ್ತು ಮೆಡಿಸಿನ್ಸ್ನಲ್ಲಿ ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ.